ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳು ಅಲ್ಲಿ ಹೋದಾಗ ಅವ್ರಿಗಾಗಿರುವಂತಹ ಸಂದರ್ಭ ಎಲ್ರಿಗೂ ಗೊತ್ತು. ಅವ್ರ ದರ್ಶನ ಆಗಬೇಕು ಅಂತ ಹೋದರು. ಗೊತ್ತಲ್ವ ಎಲ್ರಿಗೂ? ಯಾರ ದರ್ಶನ ಆಗಬೇಕು? ಸದಾಶಿವ ಬ್ರಹ್ಮೇಂದ್ರ ಸಮಾಧಿಯ ದರ್ಶನ ಆಗಬೇಕು. ಅವ್ರಿಗೆ ಸೂಕ್ಷ್ಮ ರೂಪವಾಗಿ ಕಾಣಿಸ್ಕೊಳ್ಬೇಕು ಹಾಗೆ ಅಂತ. ಅವ್ರು ಹೋಗಿ ಕೂತರು. ಏನು ಸುದ್ದಿ ಇಲ್ಲ, ಯಾಕಂದರೆ ಎಲ್ಲ ಮಹಾತ್ಮರು. ಪೀಠದಲ್ಲಿ ಕೂತಿರೋರು ಎಲ್ಲರೂ ಮಹಾತ್ಮರು. ಅಮ್ಮನವ್ರ ಹತ್ರ ಮಾತಾಡೋರು, ಅಭಿನವ ವಿದ್ಯಾತೀರ್ಥರು ಅಮ್ಮನವ್ರ ಹತ್ರ ಮಾತಾಡೋರು, ನರಸಿಂಹದೇವರ ಹತ್ರ ಮಾತಾಡೋರು. ಇದು ಭಾವ ಸಮಾಧಿಯಲ್ಲಿಯೂ ಬರುತ್ತೆ, ಅನುಷ್ಠಾನದಲ್ಲಿಯೂ ಬರುತ್ತೆ. ಈ ಥರ ಸರ್ವೇ ಸಾಧಾರಣ ಎಲ್ಲ ಯತಿಗಳಿಗೂ ಬರುತ್ತೆ. ಅಂದರೆ ಪೀಠದಲ್ಲಿ ಕೂತಿರುವಂಥ ಯತಿಗಳಿಗೆ. ಇವರು ಹೋಗಿ ಕೂತರು. 3 ದಿವಸ ಆಯಿತು, 4 ದಿವಸ ಆಯಿತು, ಏನು ಇದೇ ಇಲ್ವಲ್ಲ, ಏನು ತಪ್ಪು ಮಾಡ್ತಿದ್ದೀನ ಧ್ಯಾನದಲ್ಲಿ ಅಂತ ಅನಿಸ್ತು. ಒಂದು ಶಬ್ದ ಕೇಳಿಸ್ತು, ಈ ಥರ ಎಲ್ಲ ಬಂದರೆ ನಾನು ಕಾಣಿಸ್ಕೊಳ್ಳಲ್ಲ ಅಂತ. ಯಾವ ಥರ ಅಲ್ಲ, ಇನ್ನು ಹೇಗೆ ಬರಬೇಕಪ್ಪ ಯತಿ, ಇನ್ನು ಹೇಗೆ ಬರಬೇಕು? ದಂಡವನ್ನು ವಿಸರ್ಜನೆ ಮಾಡು ಅಂತ ಆಯಿತು. ಪಕ್ಕಕ್ಕಿಡು ದಂಡವನ್ನು ಅಂತ. ದಂಡ ಇಟ್ಟಾಯಿತು. ಹೋದರು. ದಂಡ ಬಿಟ್ಟರೆ ಆಗಲ್ಲ, ಕಮಂಡಲನ್ನು ಪಕ್ಕಕ್ಕಿಡು ಅಂದರು. ಇಟ್ಟಾಯಿತು. 3ನೇ ದಿವಸ ಪಾದುಕೆಗಳನ್ನು ಪಕ್ಕಕ್ಕಿಡು ಅಂತ ಆಯಿತು. ಇಟ್ಟಾಯಿತು. ಕಮಂಡಲು, ದಂಡ, ಪಾದುಕೆ ಎಲ್ಲ ಬಿಟ್ಟಾಯಿತು. ವಸ್ತ್ರ ಹಾಕಿದೆಯಾ ಉತ್ತರಿಯ ತೆಗಿ, ಶಬ್ದ ತೆಗೆದಾಯಿತು. ಕೆಳಗಡೆ ವಸ್ತ್ರ ಹಾಕಿದೆಯಾ 5ನೇ ದಿವಸ ತೆಗಿ, ತೆಗೆದಾಯಿತು. ಇನ್ನು ಕೌಪಿನ ಹಾಕೊಂಡಿದ್ಯಾ, ಕೌಪಿನ ತೆಗಿ. ಎಲ್ಲ ತೆಗೆದು ನಗ್ನವಾಗಿ ಪರಮಹಂಸ ಸನ್ಯಾಸಿ ಥರ ಕೂತರು. ಸದಾಶಿವ ಬ್ರಹ್ಮೇಂದ್ರನ್ ಬಂದು ಪ್ರತ್ಯಕ್ಷರಾದರು. ಆ ಪ್ರತ್ಯಕ್ಷ ಆಗಿರುವಂತಹ ಚಿಹ್ನೆನೇ ನಮಗದು ಔಟ್ಲೈನ್ ಬರೆದಿರೋದು ಸಚ್ಚಿದಾನಂದ ಶಿವ ಅಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳು. ಅವರು ಬರೆದು ಕೊಟ್ಟಿರೋದು, ಹೀಗೆ ನನಗೆ ಪ್ರತ್ಯಕ್ಷ ಆದರು ಅಂತ. ಅಲ್ಲಿವರೆಗೂ ನಮ್ಗೆ ಫೋಟೋ ಎಲ್ಲೂ ಇತ್ತು. ಅವರಿದ್ದಿದ್ದು ಹಾಗೆ ತಾನೆ ಪರಮಹಂಸ ಸನ್ಯಾಸಿಗಳು. ಅದಕ್ಕೆ ಶೃಂಗೇರಿ ಮಠದಲ್ಲಿ ಇವಾಗಲೂ ಪರಮಹಂಸ ಸನ್ಯಾಸಿಗಳಿಗೆ, ಎಸ್ಪೆಷಲಿ ಸದಾಶಿವ ಬ್ರಹ್ಮೇಂದ್ರಗಳಿಗೆ ನಮಸ್ಕಾರ. ಅದು ಪ್ರಣವ ಸಮಾಧಿಯಿಂದ ಬರುತ್ತೆ. ಅವರೆಲ್ಲ ಜ್ಞಾನವನ್ನು ಗಳಿಸಿದಂಥವ್ರು. ಯಾಕಂದರೆ ಅವ್ರ ಗುರುಗಳು ಹೇಳಿದ್ರು, ಸದಾಶಿವ ಬ್ರಹ್ಮೇಂದ್ರರು ಅದಕ್ಕಿಂತ ಮುಂಚೆ ಎಲ್ಲರ ಹತ್ರ ಹೋಗಿಯೂ ವಾದವನ್ನು ಮಾಡ್ತಿದ್ರು. ನಿಮಗೆ ಅದು ಅದ್ವೈತ ಅಂದ್ರೆ ಏನು ಗೊತ್ತಾ, ಅವಸ್ಥಾತ್ರಯ ಅಂದ್ರೆ ಏನು ಗೊತ್ತಾ? ಅವ್ರ ಗುರುಗಳು ಹೇಳಿದ್ರು, ಯಾವಾಗಪ್ಪ ಸುಮ್ಮನಾಗ್ತೀಯ ನೀನು, ಮಾತಾಡೋದು ನಿಲ್ಲಿಸು ಅಂದರು. ಅಲ್ಲಿ ನೋಡಿ, ಮೌನಂ ಸಮ್ಮತಿ ಲಕ್ಷಣಂ, ನಿಲ್ಲಿಸು ಮಾತಾಡೋದು. ಅವತ್ತು ಮೌನ ಶುರು ಮಾಡಿದ್ದು, ಮತ್ತೆ ಮಾತಾಡಲಿಲ್ಲ ಅವರು. ಅದೇ ಗುರು ಉಪದೇಶ. ಆಮೇಲೆ ಎಲ್ಲ ತಾನಾಗೇ ಬಂತು. ಪಿಬರೇ ರಾಮರಸಂ ಬಂತು, ಮಾನಸ ಸಂಚರರೇ ಬಂತು. ಎಲ್ಲದರಲ್ಲಿಯೂ 4ನೇ ಸಾಲು ಪರಮಹಂಸ ಅಂತ ಟ್ರೇಡ್ ಮಾರ್ಕ್, ಸಿಗ್ನೇಚರ್. ತಿಳಿರಿ, ಅದರಲ್ಲಿರುವಂತಹ ತೃಪ್ತಿ ಬಿಡೋದಲ್ಲಿರುವಂತಹ ತೃಪ್ತಿ ಗಳಿಸೋದ್ರಿಲ್ಲ. ಅದು ಸಮಾಧಿಗೆ ಅಂತಲ್ಲ, ಲೌಕಿಕದಲ್ಲಿ ವ್ಯವಹಾರದಲ್ಲಿ ಬಿಡಬೇಕು. 62 ಶ್ಲೋಕದಲ್ಲಿ 52 ಶ್ಲೋಕ ಮುಗಿಸಿದ್ದೀರಾ, 51 ಶ್ಲೋಕ ಬಿಟ್ಟಿದ್ದೀವಿ ನಾವು. 51 ಶ್ಲೋಕ ಬಿಟ್ಟಿದ್ದೀವಿ. ಇವಾಗ ನೀವು 1 ಶ್ಲೋಕ ಕೇಳಿ, ಒಂದಕ್ಕೂ ನಮ್ಗೆ ಅರ್ಥ ಗೊತ್ತಿಲ್ಲ ಅಲ್ವಾ? ನಮ್ಮ ಲಕ್ಷಣ ನೋಡಿ ಹೇಗಿದೆ. ನಮ್ಮದು ವಿಶೇಷ ಸಮಾಧಿ, ನಮ್ಮದಲ್ಲ. ಇರಲಿ, ಎಲ್ಲಿದ್ದೆ? ಸದಾ ಏವಂ ಜಾತ, ಸ್ಫುರಣೆಗೆ ಬಂದೆ. ಆ ಸ್ಥಿತಿಯಲ್ಲಿದ್ದಾಗ ಜೀವಾತ್ಮ ಪರಮಾತ್ಮ ಆತ ಸದಾ ವಿಮುಕ್ತಯೇ ಅಲ್ಲ, ಜಾತ ಪರಾತ್ಮ. ಇಲ್ಲಿ ಪರ ಅಂದರೆ ಪರಮಾತ್ಮ, ಆತ್ಮ ಅಂತ ಹಾಕಿದ್ದಾರೆ, ಅದು ಜೀವಾತ್ಮ. ಪರಮಾತ್ಮ ಜೀವಾತ್ಮ ಭಾವನ ಜಾತ ಐಕ್ಯ ಅಂತ. ಆ ಐಕ್ಯದಿಂದ ಏನಾಯಿತು? ಸ್ವಾನಂದ ತುಷ್ಟ, ಸ್ವಾನಂದ ತುಷ್ಟ, ತುಷ್ಟಿ, ತೃಪ್ತಿ ಆಯಿತು. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಃ ಪ್ರಜ್ಞಸ್ತದೋಚ್ಯತೆ. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಏನು ಹೇಳ್ತಿದ್ದೀನಿ? ಗೀತೆ 3ನೇ ಅಧ್ಯಾಯ. ನೈವ ತಸ್ಯ ಕೃತೇನಾರ್ಥಃ ನಾ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ನ ಕಶ್ಚಿತ್ ವ್ಯರ್ಥವಪಾಶ್ರಯ. ಯಾರಿಂದ ಏನೂ ಆಗಬೇಕಾಗಿಲ್ಲ ಅವನಿಗೆ ಅಂತಾನೆ ಕೃಷ್ಣ. ಆತ್ಮನ್ಯೇವಾತ್ಮನಾ ತುಷ್ಟ, ಹೀ ಈಸ್ ಕಂಪ್ಲೀಟ್ ಬೈ ಹಿಮ್ಸೆಲ್ಫ್. ಅವನಿಗೆ ಯಾವ ರೇಮ್ಯಾಂಡ್ ಬಟ್ಟೆನೂ ಬೇಡ ಟು ಸೇ ಐ ಆಮ್ ದಿ ಕಂಪ್ಲೀಟ್ ಮ್ಯಾನ್ ಅಂತ. ರೇಮ್ಯಾಂಡ್ ಬಟ್ಟೆ ಹಾಕೊಳ್ಳೋದೇನೆ ಹೀ ಕ್ಯಾನ್ ಸೇ ಐ ಆಮ್ ದಿ ಕಂಪ್ಲೀಟ್ ಮ್ಯಾನ್.
ಅಲ್ವಾ? 4 ಸ್ವಾನಂದ ತುಷ್ಟ ಪರಿವಿಸ್ಮೃತಾಖಿಲ. ಹೊರಗಡೆ ಇರುವಂತಹ ವಸ್ತುಗಳು ಅವನಿಗದು ಎಂಟರ್ಟೈನ್ ಮಾಡಲ್ವಂತೆ. ಹೋಗ್ತಾ ಇರಬೇಕಂದ್ರೆ ರೋಡಲ್ಲಿ ಈ ಶೂಸ್ ತೊಗೊಳ್ಬೇಕು, ಆ ಬಟ್ಟೆ ತೊಗೊಳ್ಬೇಕು, ವಿಂಡೋ ಶಾಪಿಂಗ್ ಮಾಡಬೇಕು ಅನಿಸಲ್ಲ ಅವನಿಗೆ. ನಮ್ಗೆ ಆ ಥರ ಎಲ್ಲನೂ ಅನಿಸಲ್ಲ ಸ್ವಾಮಿ. ನಮ್ಗೆ ಹೋಗ್ತಿದ್ರೆ ದೇವ್ರ ಫೋಟೋ ತೊಗೊಳ್ಬೇಕು ಅಂತ ಅನಿಸುತ್ತೆ, ಇಲ್ಲ ಪಂಚಪಾತ್ರ ಉದ್ಧರಣೆಯನ್ನು ನೋಡ್ತೀವಿ, ಇಲ್ಲ ಬೆಳ್ಳಿಯನ್ನು ನೋಡ್ತೀವಿ, ಅದು ಮಾತ್ರ ಅನಿಸುತ್ತೆ. ನೀವು ಯಾಕೆ ಶೂಸು ಅದೆಲ್ಲ ಹೇಳ್ತೀರಾ? ಅದೂ ಅಷ್ಟೇ, ಎರಡೂ ಅಜ್ಞಾನವೇ ತಾನೆ ಅಲ್ವಾ? ಪರಿವಿಸ್ಮೃತಾಖಿಲ. ಅವನ ಆನಂದವನ್ನು ಅವನ ಜೇಬಿನಲ್ಲೇ ಇಟ್ಕೊಂಡಿದ್ದಾನೆ, ಹೊರಗಡೆ ಯಾರಿಗೂ ಕೊಟ್ಟಿಲ್ಲ. ಅವನ ಆನಂದದ ಕೀಯನ್ನು ಸಂಸಾರದಲ್ಲಿಟ್ಟಿಲ್ಲ, ಫ್ಯಾಮಿಲಿಯಲ್ಲಿಟ್ಟಿಲ್ಲ. ಸ್ವಾನಂದ ತುಷ್ಟ. ನಾ ಸಂತೋಷವಾಗಿ ಯಾವಾಗಿರ್ತೀನಿ? ಮಗ ಫಿಲಪ್ ದಿ ಬ್ಲ್ಯಾಂಕ್ಸ್ ಉತ್ತೀರ್ಣನ ಚೆನ್ನಾಗಾದರೆ. ನಾ ಸ್ವಾನಂದ ತುಷ್ಟವಾಗಿ ಯಾವಾಗಿರ್ತೀನಿ? ಮಗಳನ್ನು ಮದುವೆ ಮಾಡಿದ್ರೆ. ಸ್ವಾನಂದ ತುಷ್ಟವಾಗಿ ಯಾವಾಗಿರ್ತೀನಿ? ಮಾಡಿಸಿರುವಂತಹ ಪರಿಹಾರ ಎಲ್ಲ ಫಲ ಕೊಟ್ಟರೆ. ಇದೆಲ್ಲ ಸ್ವಾನಂದ ತುಷ್ಟ ತಾನೆ. ಈತನಿಗೆ ಆ ಥರ ಇಲ್ಲ. ಅವನ ಆನಂದದ ಬಿಗಿದ ಕೈಯನ್ನು ಅವನೇ ಇಟ್ಕೊಂಡಿದ್ದಾನೆ, ಯಾರಿಗೂ ಕೊಟ್ಟಿಲ್ಲ. ನೌತಾ ಲಾಕ್ ಹಾಕಿ ಗಟ್ಟಿಯಾಗಿ ಇಟ್ಬಿಟ್ಟಿದ್ದಾನೆ ಅವನು. ಆಸ್ತೆ ಸ ನಿತ್ಯಾತ್ಮ ಸುಖ ಪ್ರಕಾಶಕ. ಇಂಡಿಪೆಂಡೆಂಟ್, ನಿತ್ಯಾತ್ಮ ಸುಖ ಪ್ರಕಾಶಕ. ಅವನು ಹೋಗಿದ್ದ ಕಡೆಯೆಲ್ಲ ಆನಂದ, ಎಲ್ಲರಿಗೂ ಆನಂದ. ಎಲ್ಲ ಮಹಾತ್ಮರು ನೋಡಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಇಷ್ಟಪಡ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳನ್ನ ಇಷ್ಟಪಡ್ತಾರೆ. ಈ ಆಗತಾನೆ ಹುಟ್ಟಿರುವಂತಹ ಇನ್ನು 4 ವರ್ಷ 3 ವರ್ಷಕ್ಕಿಂತ ಮುಂಚೆ ಇರುವಂತಹ ಮಕ್ಕಳು 5 ವರ್ಷ ಆಗಿದ ತಕ್ಷಣ ಅದು ಬೇಕು ಅಂತ ಕೇಳಿಬಿಡುತ್ತೆ ಮಗು. ಯಾಕಂದ್ರೆ ಅಲ್ಲಿ ಅಹಂಕಾರ ಬಂದ್ಬಿಡುತ್ತೆ ಮಗುಗೆ. ಆಟ ಸಾಮಾನು ನೋಡಿದ ತಕ್ಷಣ ಈಗ 3ನೇ ವರ್ಷಕ್ಕೆ ಬರುತ್ತೆ. ಯಾಕಂದರೆ ಆಟ ಸಾಮಾನು ಹಾಗೆ ಬಂದಿರೋದ್ರಿಂದ 3ನೇ ವರ್ಷಕ್ಕೆ ನನಗೆ ಬೇಕು ಅನ್ನತ್ತದು. ಅದಕ್ಕೆ ಮಕ್ಕಳು ಅದಕ್ಕಿಂತ ಮುಂಚೆ ಪರಮಹಂಸ ಸ್ಥಿತಿಲಿ ಇರ್ತಾರೆ, ಏನೂ ಗೊತ್ತಿಲ್ಲ. ಎಲ್ಲ ಪರಮಹಂಸರಿಗೂ ಮಕ್ಕಳ ಮೇಲೆ ಆಸಕ್ತಿ, ಯಾಕಂದರೆ ಅವ್ರ ಮನಸ್ಸು ಅದೇ ಥರ ಇರುತ್ತೆ. ನಿತ್ಯಾತ್ಮ ಸುಖ ಪ್ರಕಾಶಕ ಸಾಕ್ಷಾತ್ ವಿಮುಕ್ತ. ಅವನಿಗೆ ಹೊಗಳಿಕೆಯೋ ತೆಗಳಿಕೆಯೋ ಯಾವುದು ಬೇಡ. ಫ್ರೀ ಫ್ರಮ್ ಆಲ್ ಡ್ಯುಯಾಲಿಟೀಸ್. ನಮಗೆ ಯಾರು ಏನಾರಂದರೆ ಮುಗೀತು. ಅಚಲ ವಾರಿ ಸಿಂಧುವತ್. ಸಮುದ್ರದಂತೆ ಪ್ರಶಾಂತವಾಗಿರ್ತಾನೆ. ವಾರಿಹಿ ಅಂದರೆ ಸಮುದ್ರ. ಅಚಲ ಬೆಟ್ಟದಂತೆ ಅಲ್ಲಾಡಲ್ವಂತೆ. ಭಗವದ್ಗೀತೆ ಯಾವ ಶ್ಲೋಕನ ಬರಬೇಕು? ಇಷ್ಟು ದಿವಸ ಕೇಳಿಲ್ಲ ನಾನು ಪ್ರಶ್ನೆ. 70ನೇ ಶ್ಲೋಕ 2ನೇ ಅಧ್ಯಾಯ. ಆಪೂರ್ಯಮಾಣಮಚಲ ಪ್ರತಿಷ್ಠಂ. ಸಮುದ್ರ ಅಂತ ಹಾಕಿದ್ದಾರೆ, ಅದಕ್ಕೆ ಹೇಳಿದೆ. ಯಾವಾನೃತ್ತ ಉದಪಾನೆ ಅದು ಬೇರೆ. ಆಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿ ಮಾಪ್ನೋತಿ ನ ಕಾಮಕಾಮಿ. ಯಾವಾಗ ಎಲ್ಲ ಕೆರೆಗಳು ಬಂದು ಸಮುದ್ರಕ್ಕೆ ಸೇರುತ್ತೋ, ಸಮುದ್ರಗಳು ಈ ಕೆರೆ ಬಂತು, ಈ ಕೆರೆ ನೀರು ಬಂತು ಅಂತ ಕುಗ್ಗತ್ತಾ ಪ್ರಶಾಂತವಾಗಿರುತ್ತೆ. ಪರಿಪೂರ್ಣವಾಗಿರುವಂತಹ ಜ್ಞಾನಿ ಮನಸ್ಸು ಸಮುದ್ರದಂತೆ. ಅವನಿಗೆ ಇಷ್ಟವಾದಂಥದ್ದು ಆಹಾರವನ್ನು ತಂದುಕೊಟ್ರೆ ಚೆನ್ನಾಗಿ ತಿಂತಾನೆ, ಇಷ್ಟವಾಗಿಲ್ಲದೆ ಇರುವಂಥ ಆಹಾರ ತಿಂದುಕೊಂಡ್ರೆ ಸುಮ್ಮನಿರ್ತಾನೆ. ಅವನಿಗೆ ಮನಸ್ಸಿನಲ್ಲಿ ಯಾವ ವಿಕೋಪಗಳು ಆಗಲ್ಲ. ಆಗ ಕೋಮಾ ಪೇಷಂಟ್ಗೆ ಹೋದ್ರ ಅಂತ ಕೇಳಬಾರ್ದು. ಆಮೇಲೆ ನಮ್ಮ ಮನಸ್ಸೆಲ್ಲ ಹಾಗೆ ಜಡ್ಜ್ ಮಾಡುತ್ತೆ, ಕೋಮದಲ್ಲಿದ್ದಾರಾ ಅಂತ. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ. ಸಮುದ್ರ ಹೇಗೆ ಆಳವಾಗಿ ಗಂಭೀರವಾಗಿರುತ್ತೋ ಜ್ಞಾನಿಯ ಮನಸ್ಸು ಹಾಗಿರುತ್ತೆ. ನಾವು ಇರ್ಬೋದು, ಸಾಧ್ಯವಿದೆ, ಯಾಕಂದರೆ ಅವರು ಮನುಷ್ಯರ್ತಾನೆ. ಆದರೆ ನಾವೇನು ಮಾಡ್ತೀವಿ? ಭಯ. ನನ್ನ ಪರ್ಸ್ನಾಲಿಟಿಯನ್ನು ಚೇಂಜ್ ಮಾಡ್ಕೊಳ್ಳೋಕೆ ನಾವು ತಯಾರಿಯೇ ಇಲ್ಲ. ಅದಕ್ಕೆ ಜಾತಕದಲ್ಲಿ ಜ್ಯೋತಿಷ್ಯದಲ್ಲಿ ಅದಕ್ಕೆ ಆರೂಢ ಪ್ರಶ್ನೆ ಅಂತ, ಆರೂಢ ಲಗ್ನ ಅಂತ. ನೀವು ಯಾವುದೋ ಒಂದು ಲಗ್ನ ಇರುತ್ತೆ ನಿಮ್ಮದು, ನೋಡಿ ಎಲ್ಲಿಂದ ಎಲ್ಲಿಗೆ ತೊಗೊಂಡೋಗ್ತೀನಿ ಆಯಿತಾ. ನೀವು ಯಾವುದೋ ಒಂದು ಮೀನ ಲಗ್ನವೋ ಕಟಕ ಲಗ್ನವೋ ಇರ್ತೀರ, ಅದಕ್ಕೊಂದು ಪರಾಶರರು ಒಂದು ಗುಣಗಳನ್ನು ಹೇಳಿರ್ತಾರೆ. ಮೀನ ಲಗ್ನದು ಹೀಗಿರ್ತಾರೆ, ಮೇಷ ಲಗ್ನದವರು ಒಂಥರ ಇರ್ತಾರೆ ಅಂತ. ಆದರೆ ಆರೂಢ ಲಗ್ನ ಅಂತ ಒಂದಿದೆ, ಅದು ನಿಮ್ಮ ಸೆಲ್ಫ್ ಇಮೇಜ್, ನಿಮ್ಮದು ಉಲ್ಟಾ ಕಾಪಿ. ಅದು ಪ್ರಪಂಚ ನಿಮ್ಮನ್ನು ಹೇಗೆ ನೋಡುತ್ತೆ ಅಂತ. ನೀವೊಂಥರ ಇರ್ತೀರ, ನಾವೆಲ್ಲ ಬೆಲೆ ಯಾವುದಕ್ಕೆ ಕೊಡೋದು? ಪ್ರಪಂಚ ನನ್ನನ್ನು ಹೇಗೆ ನೋಡುತ್ತೆ ಅಲ್ವಾ. ಆರೂಢ ಲಗ್ನಕ್ಕೆ ಕಾರಕ ಚಂದ್ರ. ಯಾಕೆ? ಮನಸ್ಸು ಹೇಳ್ತಿದೆ, ಹೌ ಹಿ ವಿಲ್ ಸಿ ಮೀ, ಹೌ ಹಿ ವಿಲ್ ರಿಯಾಕ್ಟ್ ಟು ಮೀ. ನಾನು ಹೇಗೆ ಕಾಣಿಸ್ಕೊಳ್ಬೇಕು,
ನನ್ನ ಗುಣ ಬೇರೆ ಇರುತ್ತೆ. ಆದರೆ ಕಲಿಯುಗದಲ್ಲಿ ಈ ಲಗ್ನಕ್ಕಿಂತ ಆರೂಢ ಲಗ್ನವೇ ಜಾಸ್ತಿ ಪ್ರಶಸ್ತಿ. ಜೈಮಿನಿ ಮಹರ್ಷಿಗಳು ಅದ್ರಲ್ಲಿ ಹೇಳ್ತಾರೆ ಅವರ ಉಪದೇಶ ಸೂತ್ರದಲ್ಲಿ, ಆರೂಢ ಲಗ್ನ ವೆರಿ ಸ್ಟ್ರಾಂಗ್. ಹೇಗೆ ಆರೂಢ ಲಗ್ನ ಆಗುತ್ತೆ? ನಾವು ಇನ್ನೊಬ್ರಿಗೆ ಚೇಂಜ್ ಆಗ್ತೀವಲ್ಲ, ಅದೇ ಆರೂಢ ಲಗ್ನ. ಸರಿ, ಏನು ಹೇಳ್ತಿದೆ? ಸಾಕ್ಷಾತ್ ವಿಮುಕ್ತ, ಅವನಿಗೆ ಯಾವ ಖುಷಿ ಅದು ಇದಿಲ್ಲ. ಅಚಲಹ ವಾರಿಸಿಂಧುವತ್. ಇನ್ನೊಂದು 5 ನಿಮಿಷ ಇದೆ, ಮುಗಿಸ್ಬಿಡೋಣ ಇನ್ನೊಂದು ಶ್ಲೋಕ. 53. ಏವಂ ಸದಾಭ್ಯಸ್ತ ಸಮಾಧಿಯೋಗಿನಃ ನಿವೃತ್ತ ಸರ್ವೇಂದ್ರಿಯ ಗೋಚರಸ್ಯ ಹಿ ವಿನಿರ್ಜಿತಾಶೇಷ ರಿಪೋರಹಂ ಸದಾ ದೃಶ್ಯೋ ಭವೇಯಂ ಜಿತಷಡ್ಗುಣಾತ್ಮನಃ. ಜೀವನ್ಮುಕ್ತಿಯ ಫಲವನ್ನು ಅನುಭವಿಸಬೇಕು ಅಂದರೆ ನಿಧಿಧ್ಯಾಸನ ಹಲವಾರು ವರ್ಷಗಳು, ದಶಕಗಳು ಮಾಡಬೇಕು. ಅದು ಒಂದೇ ದಿವಸ ಮನಸ್ಸು ಬದಲಾವಣೆ ಆಗಲ್ಲ, ನಿಧಾನಕ್ಕಾಗತ್ತೆ ಅಲ್ವಾ? ಇಟ್ಸ್ ಎ ಗ್ರ್ಯಾಜುವಲ್ ಚೇಂಜ್. ಯಾವುದು ಸಡನ್ನಾಗಿ ಮಾಡ್ತೀವೋ ಸಡನ್ನಾಗಿ ಹೊಟ್ಟೋಗುತ್ತೆ. ಅದು ಕ್ರ್ಯಾಶ್ ಕೋರ್ಸ್ ಅಲ್ಲ, ಇದೆಲ್ಲ ಸಮಯ ತಗೊಳುತ್ತೆ. ಆದರೆ ಮಾಡುವಂತಹ ಕ್ರಿಯೆಯಲ್ಲಿ ವಿಚಲಿತರಾಗಬಾರ್ದು. ಇಲ್ಲಿ ಹೇಳ್ತಿದ್ದಾರೆ ಏವಂ, ಎಲ್ಲದರಲ್ಲೂ ಏವಂ ಬರ್ತಿದೆ. ಈ ರೀತಿಯಾಗಿ ಸಮಾಧಿ ಅಭ್ಯಸ್ತ ಯೋಗಿನಃ ಸದಾ ಕ್ರಿಯತೆ. ಸಮಾಧಿ ಅಭ್ಯಾಸದಲ್ಲಿರುವವನು ಆ ಸಮಾಧಿ ಅಭ್ಯಾಸವನ್ನು ಚಾಚೂ ತಪ್ಪದೆ ಪ್ರತಿನಿತ್ಯ ಮಾಡಬೇಕು. ನೋಡಿ, ಸಮಾಧಿ ಅಂತ ಹೇಳಿದ ತಕ್ಷಣ ಇವತ್ತು ಬೆಳಗ್ಗೆ ಎಲ್ರಿಗೂ ಸ್ವಲ್ಪ ನಿದ್ದೆ, ನಾರ್ಮಲ್ ವಿಚಾರ ಆದರೆ ಇಲ್ಲ. ಸಮಾಧಿ ಮಕಾರಕ್ಕೆ ಹೋಗ್ತಿದೆಯಲ್ಲ, ಎಲ್ಲರಿಗೂ ತುಕುಡಿಗೆ ಬರ್ತಿದೆ. ನಾನು ಅದಕ್ಕೆ ಇವತ್ತು ಸ್ವಲ್ಪ ವಾಯ್ಸ್ ಕಮ್ಮಿಲಿ ಹೇಳಿದೆ ಮಕಾರ ಅಂತ. ನೀವು ಅಬ್ಸರ್ವ್ ಮಾಡಿದರೆ ನನ್ನ ವಾಯ್ಸು ಸ್ವಲ್ಪ ಕಮ್ಮಿ ಇತ್ತು ಆ ಶ್ಲೋಕದ ಪ್ರಕಾರ. ಅದು ನಿದ್ದೆ ಬಂದ್ಬಿಡುತ್ತೆ. ಬಿಸಿಲು ಇವತ್ತು ಜಾಸ್ತಿ, ಹೊರಗಡೆ ಕಷ್ಟಪಟ್ಕೊಂಡು ಬಂದಿರ್ತೀರ. ಇಲ್ಲಿ ಡೋಸ್ ಆಫ್. ಕೊನೆಗೆ ವೇದಾಂತ ನಿಮಗೆ ಮೋಕ್ಷ ಕೊಡಲಿಲ್ಲ, ಬೇಜಾರು ಮಾಡ್ಕೊಳ್ಬೇಡಿ. ಕೊನೆಗೆ ನಿದ್ದೆ ಆದರೂ ಕೊಡ್ತದು ವೇದಾಂತ. ಅಷ್ಟು ಸಂತೋಷವಾಗಿರಿ ಅಲ್ವಾ? ಏನೂ ಸಿಗಲಿಲ್ಲ ಅಂದರೆ ನಿದ್ದೆ ಕೊಡುತ್ತೆ. ವೇದಾಂತ ಕ್ಲಾಸಿಗೆ ಬಂದು ಆರಾಮಾಗಿ ಕೇಳಿ, ನನಗೇನು ತೊಂದರೆ ಇಲ್ಲ, ನೀವು ಆರಾಮ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನನ್ನಿಂದ ನಿಮಗೆ 1.5 ಗಂಟೆ ಕಾಲ ನಿದ್ದೆ ಆಯ್ತಲ್ಲ ಅಂತ ಸಂತೋಷ ಪಡ್ತೀನಿ. ಮನೇಲಿ ಸಿಗಲ್ಲ ಸ್ವಾಮಿ, ಅದಕ್ಕೆ ಬಂದೆ, ಇವಳದು ಯಾವಾಗಲೂ ಹೀಗೆ ಹಾಗೆ ಅಂತ. ಆರಾಮಾಗಿ ಮಲ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅದೆಲ್ಲ ಕೋಪ ಮಾಡಿಕೊಡುವಂಥ ಗುಣವೇ ಇಲ್ಲ ನಮಗೆ. ಯಾಕೆಂದರೆ ಜ್ಞಾನ ಬಂದಾಯಿತು, ನನಗಿದು ಒಂಥರ ಲೀಲೆ ಅಷ್ಟೆ. ಸಮಾಧಿ ಅಭ್ಯಸ್ತ ಯೋಗಿನಃ ಸದಾ ಕ್ರಿಯತೆ. ಸತತವಾಗಿ ಮಾಡಬೇಕು. ಹುಣ್ಣಿಮೆಗೆ ಮಾಡೋದು, ಅಮಾವಾಸ್ಯೆಗೆ ಮಾಡೋದು, ಇವತ್ತು ಮನಸ್ಸು ಚೆನ್ನಾಗಿದೆ ಅಂತ ಮಾಡೋದು, ಇವತ್ತು ಯಾಕೋ ಆಗಲಿಲ್ಲ ಆಫೀಸಿಂದ ಲೇಟಾಗಿ ಬಂದೆ ಅನ್ನೋದು, ರಾತ್ರಿ 10 ಗಂಟೆಗೆ ಮಾಡ್ತೀನಿ ಅನ್ನೋದು, ಇದೆಲ್ಲ ಆಗಲ್ಲ. ಸಮಾಧಿ ಅಭ್ಯಾಸಕ್ಕೂ ಆಗಲ್ಲ, ನಿಮ್ಮ ಉಪಾಸನೆಗೂ ಆಗಲ್ಲ, ದೇವತಾರ್ಚನ ಪೂಜೆಗೂ ಆಗಲ್ಲ. ಯಾವುದು ಮಾಡಿದ್ರೂ ಕನ್ಸಿಸ್ಟೆಂಟಾಗಿರಬೇಕು ಅಲ್ವಾ? ಒಂದು ದಿವಸ ಮಾಡಿದ್ರೆ ಒಂದು ದಿವಸ ಬಿಟ್ಟರೆ ಫಲ ಕೊಡಲ್ಲ. ನಿವೃತ್ತ ಸರ್ವೇಂದ್ರಿಯ ಯೋಗಸ್ಯ ಗೋಚರಸ್ಯ ಹಿ. ನಿವೃತ್ತ ಸರ್ವೇಂದ್ರಿಯ, ರಿಟೈರ್ಮೆಂಟ್ ತೊಗೊಳ್ಬೇಕಂದ್ರೆ, ಸಮಾಧಿ ಅಭ್ಯಾಸ ಮಾಡಬೇಕು ಅಂದರೆ ಯು ಶುಡ್ ಟೇಕ್ ರಿಟೈರ್ಮೆಂಟ್. ಯಾವಾಗ ಸ್ವಾಮಿ ರಿಟೈರ್ಮೆಂಟ್? 58ಕ್ಕೆ ಗೌರ್ಮೆಂಟ್ ಯಾವಾಗ ಕೊಡುತ್ತೋ ತೊಗೊಳ್ಬಿಡಿ ಆಯಿತಾ? ಪಾಸಿಬಲ್ ಇದ್ದರೆ VRS ತೊಗೊಂಡು ಆರಾಮಾಗಿ ಈ ಲೈನಿಗೆ ಬಂದುಬಿಡಿ. ಇಲ್ಲ, ನಾನು ಇನ್ನೂ ಕನ್ಸಲ್ಟೆನ್ಸಿ ಮಾಡ್ತಿದ್ದೀನಿ, ಇನ್ನೂ ನಂದು ಆಗಿಲ್ಲ, ಮಗ ಇನ್ನೂ ಕೈಗೆ ಬಂದಿಲ್ಲ, ಮಗಳಿಗಿನ್ನೂ ಓದಿಸ್ಬೇಕು, ಮುಗಿಯಲ್ಲ. ಅಷ್ಟರಲ್ಲಿ ಶರೀರ ಪ್ರಾರಬ್ಧ ಟಾಟಾ ಬಾಬಾಯ್ ಅಂತ ಹೇಳಿಬಿಟ್ಟಿರುತ್ತೆ. ಆಗ ನೀವು ಕಷ್ಟಪಡ್ತೀರ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿದ್ದಾಗ, ಇಂದ್ರಿಯಗಳು ಗಟ್ಟಿ ಇದ್ದಾಗ ವೇದಾಂತಕ್ಕೆ ಬರಬೇಕು. ವಯಸ್ಸಾದ ಮೇಲೆ ಅಲ್ಲ. ನಿಮ್ಮ ಮಕ್ಕಳಿಗೆ ಹಾಗೆ ಹೇಳಿ ತಪ್ಪು ಮಾಡಬೇಡಿ. ಅಪ್ಪ ಅಮ್ಮಂದ್ರೆ ಹೇಳ್ತಿದ್ದೀನಿ, ಚಿಕ್ಕ ವಯಸ್ಸಲ್ಲಿ ಇಂದ್ರಿಯಗಳು ಗಟ್ಟಿ ಇದ್ದಾಗ ವೇದಾಂತಕ್ಕೆ ಬರಕ್ಕೆ ಹೇಳಿ, ಶಾಸ್ತ್ರವನ್ನು ಅಧ್ಯಯನ ಮಾಡೋಕ್ಕೆ ಹೇಳಿ, ಜಪಾನುಷ್ಠಾನಗಳನ್ನು ಮಾಡೋಕ್ಕೆ ಹೇಳಿ. ತೀರ್ಥಕ್ಷೇತ್ರಕ್ಕೆಲ್ಲ ಹೋಗಿ 50 ವರ್ಷದ ಒಳಗಡೆ ಎಲ್ಲ ಮುಗಿಸ್ಕೊಂಬಿಡ್ಬೇಕು. 50ರ ಮೇಲೆ ಮನೇಲಿ ಸುಮ್ಮನಿರಬೇಕು. ಯಾವಾಗ ಮನೇಲಿ ಎಲ್ಲರೂ ನಿಮಗೆ ತಳ್ತಾರಲ್ಲ, ಯಾತಕ್ಕೂ ನೀನು ಉಪಯೋಗ ಇಲ್ಲ ಅಂತ, ಅವತ್ತು ಭಗವಂತ ನಿಮಗೆ ಸನ್ಯಾಸ ಕೊಟ್ಟಿದ್ದಾನೆ.
ಮಗ ತಾನಾಗೆ ಫಾರಿನ್ಗೆ ಹೋದರೆ ಒಳ್ಳೆಯದು, ಸನ್ಯಾಸ ಬಂತು ನಿಮಗೆ. ಮನೇಲಿ ಯಾರು ಒಬ್ಬರು ಅಕಾಲ ಮೃತ್ಯು ಆದರೆ ಭಗವಂತ ನಿಮಗೆ ಸನ್ಯಾಸ ಕೊಡ್ತಿದ್ದಾನೆ, ಅಳಬೇಡಿ. ಇಟ್ ಈಸ್ ಅನ್ ಇಂಡೈರೆಕ್ಟ್ ಸನ್ಯಾಸ ಫಾರ್ ಯು. ಒಳಗಡೆ ಬಾ ಅಂತ ಹೇಳ್ತಿದ್ದಾನೆ ಭಗವಂತ. ದುಃಖರಾಗಬಾರ್ದು ಅವಾಗ. ಆವಾಗ ಸಮಾಧಿ ಅಭ್ಯಾಸ, ಈ ಚಿಂತನೆ ಎಲ್ಲ ಮಾಡಬೇಕು. ರಿಟೈರ್ ಆಗಬೇಕು ಅಂತಿದ್ದಾರೆ. ನಾ ಯಾವುದೂ ಹೇಳ್ತಿಲ್ಲ, ರಾಮ ಹೇಳ್ತಿದ್ದಾನೆ. ನಿವೃತ್ತ ಸರ್ವೇಂದ್ರಿಯ ಗೋಚರಸ್ಯ ಹಿ. ಸಮಾಧಿ ಅಭ್ಯಾಸದಲ್ಲಿ ಇಂದ್ರಿಯ ನಿಗ್ರಹ ಬಹಳ ಮುಖ್ಯ. ಸಮಾಧಿಗಿಂತ ಮುಂಚೆ ಶ್ರವಣ ಮನದಲ್ಲಿಯೂ ಇಂದ್ರಿಯ ನಿಗ್ರಹ ಮುಖ್ಯ. ಅಂದರೆ ಸಾಧನ ಚತುಷ್ಟಯ ಸಂಪತ್ತಿ ಯಾವಾಗಲೂ ಇರಬೇಕು. ಸಮಾಧಿ ಅಭ್ಯಾಸನಿಗೂ ಇರಬೇಕು, ಶುರು ಮಾಡೋಕ್ಕಿಂತ ಮುಂಚೆನೂ ಇರಬೇಕು. ಕರ್ಮಯೋಗ ಆಪ್ಷನ್. ಕರ್ಮ ಮಾಡಿ ಸಮಾಧಿಯ ಅಭ್ಯಾಸದಲ್ಲಿ ಕರ್ಮ ಮಾಡಬೇಕು ಅಂತೇನಿಲ್ಲ, ಆಪ್ಷನ್. ಆದರೆ ಸಾಧನ ಚತುಷ್ಟಯ ಸಂಪತ್ತಿ ಮ್ಯಾಂಡೇಟ್ರಿ. ವಾಟ್ ಈಸ್ ಸಾಧನ ಚತುಷ್ಟಯ ಸಂಪತ್ತಿ ಕೇಳಿದರೆ ಭಯ ಆಗುತ್ತೆ. ವಿಸ್ತಾರವಾಗಿ ಹೇಳಿದ್ದೀನಿ, ಆಯಿತಾ? ನಾ ಸಮಾಧಿ ತೊಗೊಳ್ಬೇಕಾಗತ್ತೆ ಆಮೇಲೆ. ಆಮೇಲೆ ಮನಸ್ಸು ಅಲರ್ಟಾಗಿರಬೇಕಂತೆ. ಅದಕ್ಕೆ ರಿಪುಹು ಅಂತ ಹಾಕಿದ್ದಾರೆ. ರಿಪುಹು ಅಂದರೆ ಶತ್ರುಗಳು, ಆಂತರಿಕ ಶತ್ರುಗಳು. ಆಂತರಿಕ ಶತ್ರುಗಳು ಯಾರು? ಕಾಮಕ್ರೋಧಾದಿಗಳು. ಅದಕ್ಕೆ 16ನೇ ಅಧ್ಯಾಯ ಭಗವದ್ಗೀತೆ ಚೆನ್ನಾಗಿ ದೈವಾಸುರ ಸಂಪದ್ ವಿಭಾಗ ಯೋಗ ಮನಸ್ಸಿನಲ್ಲಿರಬೇಕು. ಆ ಗುಣಗಳನ್ನೆಲ್ಲ ಮನಸ್ಸಿಗೆ ಹಾಕ್ಕೊಳ್ಬೇಕು. ಯಾವ ಗುಣಗಳು ಸ್ವಾಮಿ? ದೈವ ಗುಣಗಳ, ಆಸುರ ಗುಣಗಳ? ಯಾಕಂದರೆ ಎರಡೂ ಸೇರಿದೆ. ಅದು ಆಸುರ ಗುಣಗಳು ಹಾಕೊಳ್ಳೋದು ಬೇಡ, ನಾವು ದಾನ ಮಾಡ್ಬೋದು, ಅಷ್ಟಿದೆ ನಮ್ಮಲ್ಲಿ. 16ನೇ ಅಧ್ಯಾಯದ ಫಸ್ಟ್ 3 ಶ್ಲೋಕ, ಮೊದಲನೇ 3 ಶ್ಲೋಕಗಳು ಕೃಷ್ಣ ಹೇಳಿದ್ನಲ್ಲ, 26 ಗುಣಗಳನ್ನು ಹೇಳಿದ್ದಾನೆ. 26 ಗುಣಗಳು. ನೀವು ಹೋಗಿ ಮನೆಗೆ ಅದ್ರಲ್ಲಿ ಒಂದಾದರೂ ನಮಗಿದೆಯಾ ಅಂತ ಟಿಕ್ ಮಾರ್ಕ್ ಹಾಕಿ ನೋಡಿ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ. ಮೊದಲನೇದೇ ಔಟು, ಅಭಯಂ ಅಂತಾನೆ. ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯಮಕ್ರೋಧ ಶಾಂತಿ ಅಪೈಶುನಂ ತಯಾ ಭೂತೇಷು ಲೋಲುಪ್ತಂ ಆರ್ದವಂ ಹ್ರೀರಚಾಪಲಂ ತೇಜೋ ಕ್ಷಮಾಧೃತಿ. ಬರುತ್ತೆ ಅಲ್ವಾ? 26 ಗುಣಗಳು ಹೇಳ್ತಾರೆ. 4ನೇ ಅಧ್ಯಾಯ ಶ್ಲೋಕದಲ್ಲಿ ದಂಭೋ ದರ್ಪೋ ಅಹಂಕಾರ ಪಾರುಷ್ಯಮೇವಚ. ಅದನ್ನು ಕಳಿಬೇಡಿ, ಅದು ಆಲ್ರೆಡಿ ಇದೆ, ಬ್ರಿಮ್ ಫುಲ್. ಅದು ಇಲ್ಲಿವರೆಗೂ ಇದೆ. ಅದು 26 ಗುಣಗಳು ಸಮಾಧಿ ಅಭ್ಯಾಸಕ್ಕೆ ಹೇತು. ಅಭಯಂ, ಭಯ ಪಡಬಾರ್ದಂತೆ. ಸತ್ವ ಸಂಶುದ್ಧಿ, ಶುದ್ಧ ಮನಸ್ಸು. ಜ್ಞಾನಯೋಗ ವ್ಯವಸ್ಥಿತಿ, ಶ್ರವಣ ಮನನ. ಅಹಿಂಸಾ, ಮನಸ್ಸಿನಲ್ಲಿ, ವಾಕಿನಲ್ಲಿ, ಕಾಯದಲ್ಲಿ ಇದೆಲ್ಲ ಇರಬೇಕು. ಸಮಾಧಿ ಅಭ್ಯಾಸದಲ್ಲಿಯೂ ಇರಬೇಕಿದು. ಶುರುನಲ್ಲಿಯೂ ಇರಬೇಕು, ಆಮೇಲೂ ಇರಬೇಕು. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.